ವಿಷದ ಎದೆ ಹಾಲು ಕುಡಿಸೋಕೆ ಬಂದ ಪೂತನಿಗೆ ಕೃಷ್ಣ ಯಾವ ರೀತಿ ಮೋಕ್ಷವನ್ನು ಕೊಟ್ಟರು ಅಂತ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಕೃಷ್ಣ ಇವಾಗ 1 ವರ್ಷದ ಮಗು. ಕಂಸನ ಸೇವಕ ತೃಣಾವರ್ತ ಸುಂಟರಗಾಳಿ ರೂಪದಲ್ಲಿ ಗೋಕುಲಕ್ಕೆ ಬಂದ. ಕೃಷ್ಣನನ್ನು ಎತ್ಕೊಂಡು ಗೋಕುಲದ ತುಂಬ ಧೂಳನ್ನು ಅಂದರೆ ಸುಂಟರಗಾಳಿಯನ್ನೇ ಹಬ್ಬಿಸ್ತಾನೆ. ಗೋಕುಲದ ವಾಸಿಗಳ ಕಣ್ಣಲ್ಲಿ ಧೂಳು. ಒಂದು ಕ್ಷಣ ಎಲ್ಲರ ಕಣ್ಣು ಧೂಳಿನಿಂದ ಮುಚ್ಚಿ ಹೋಗುತ್ತೆ. ಅಷ್ಟರಲ್ಲಿ ತೃಣಾವರ್ತ ಕೃಷ್ಣನನ್ನು ಎತ್ಕೊಂಡು ಎತ್ತರಕ್ಕೆ ಹಾರ್ತಾ ಇದ್ದಾನೆ. ಅವನು ಎತ್ತುಕೊಂಡು ಹೋಗಿದ್ದು ಸಾಮಾನ್ಯ ಮಗು ಆಗಿರಲಿಲ್ಲ. ಕೃಷ್ಣ ಅವನಿಗೆ ಪರ್ವತದಷ್ಟು ಭಾರ ಆಗ್ತಿದ್ದಾನೆ. ವಿಷ್ಣು ಪುರಾಣದಲ್ಲಿ ವ್ಯಾಸದೇವರ ತಂದೆ ಪರಾಶರ ಮುನಿಗಳು ಹೇಳ್ತಾರೆ, ಶ್ರೀಕೃಷ್ಣನಿಗೆ 6 ಸಂಪೂರ್ಣ ಗುಣಗಳಿದ್ದಾವೆ. ಅದರಲ್ಲಿ ಸಂಪೂರ್ಣ ಶಕ್ತಿ ಬಲವೂ ಒಂದು. ತನ್ನ ಬಲದಿಂದ ತೃಣಾವರ್ತನನ್ನು ಕೃಷ್ಣ ಅದುಮಲು ಶುರು ಮಾಡ್ತಾನೆ. ಅವನ ಕುತ್ತಿಗೆಯನ್ನು ಹಿಡಿತಾನೆ. ತೃಣಾವರ್ತನನ ಪ್ರಾಣ ಹೋಗಿ ನೆಲಕ್ಕೆ ಬೀಳ್ತಾನೆ. ಇದನ್ನು ನೋಡಿ ಎಲ್ಲ ವೃಂದಾವನದ ವಾಸಿಗಳಿಗೆ ಆಶ್ಚರ್ಯ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ವತ್ಸಾಸುರ ಮತ್ತು ಬಕಾಸುರನನ್ನು ಹೇಗೆ ಸಂಹಾರ ಮಾಡ್ತಾರೆ ಅಂತ ನೋಡೋಣ. ಹರೇ ಕೃಷ್ಣ.